ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಲ್ಲಿಂದ ಬರ್ತೀರಾ ಸರ್? ನಾನು ಬೆಳಗಾಂನಿಂದ ಬರ್ತಾ ಇದೀವಿ, ಉತ್ತರ ಕರ್ನಾಟಕ. ಪ್ರಹ್ಲಾದ್ ಬಸವ ಹೊಳೆಯಾಚೆ ಅಂತ. ಯಾವಾಗ ಬಂದ್ರಿ ಸರ್ ಮೈಸೂರಿಗೆ? ನಾವು ಮೈಸೂರಿಗೆ ಬಂದು 3 ದಿನ ಆಯ್ತು ಇವತ್ತಿಗೆ. ಏನೇನ್ ನೋಡಿದ್ರಿ ಸರ್ ಮೈಸೂರಲ್ಲಿ? ಮೈಸೂರಲ್ಲಿ ಪ್ಯಾಲೇಸ್ ನೋಡಿದ್ವಿ, ಮೊದಲು ಚಾಮುಂಡಿ ದರ್ಶನ ತಗೊಂಡ್ವಿ. ಚಾಮುಂಡಿ ಮಾತೆ ನಾಡ ದೇವತೆ ಅಲ್ಲ, ಆ ದೇವಿ ದರ್ಶನ ತಗೊಂಡು ಮೈಸೂರಲ್ಲಿ ಈಗ ಪ್ಯಾಲೇಸ್ ನೋಡ್ಲಿಕ್ಕೆ ಅಂತ ಈ ಕಡೆ ಬಂದಿದ್ದೀವಿ. ಆಲ್ಮೋಸ್ಟ್ ಜೂ ನೋಡಿದೀವಿ. ಜೂದಲ್ಲಿ ಇದು ಮಾಡ್ಕೊಂಡು ಸಾಮಾನ್ಯವಾಗಿ ಮೈಸೂರಲ್ಲಿ ವಿಶೇಷವಾಗಿ ಮೈಸೂರನ್ನೇ ಸಂಸ್ಕೃತಿ ನಗರಲ್ಲ, ಸಂಸ್ಕಾರಕ್ಕೆ ತಕ್ಕ ನಗರ ಆಗಿರೋದ್ರಿಂದ ಇಲ್ಲೆಲ್ಲಾನು ವೀಕ್ಷಣೆ ಮಾಡಿಕೊಂಡು, ಮುಖ್ಯವಾಗಿ ಏನಂತಂದ್ರೆ ವಿದ್ಯುತ್ ದೀಪಾಲಂಕಾರ ಇದೆಯಲ್ಲ, ಇದನ್ನಂತೂ ನಾವು ಕಣ್ ತುಂಬಿಕೊಂಡ್ವಿ. ಸೂಪರ್ ಆಗಿದೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಜನ ಯಾರು ಇದನ್ನ ಮಿಸ್ ಮಾಡ್ಕೋಬಾರ್ದು. ಯಾಕಂತಂದ್ರೆ ಇದನ್ನ ಯಾವಾಗ್ಲೂ ಅರೇಂಜ್ಮೆಂಟ್ ಮಾಡಕ್ ಆಗೋದಿಲ್ಲ. ವರ್ಷಕ್ಕೆ ಒಂದ್ಸಾರಿ, ಅದು 9 ದಿನ 10 ದಿನ ಮಾತ್ರ ಮಾಡುತ್ತಾರೆ ಅಂತ ನಾನು ಕೇಳಿದೀನಿ. ಸೊ ಆ ಕಾರಣಕ್ಕಾಗಿ ಇದನ್ನ ಯಾರು ಮಿಸ್ ಮಾಡ್ಕೋಬಾರ್ದು. ಇದನ್ನೆಲ್ಲರೂ ಕಣ್ ತುಂಬ್ಕೋಬೇಕಂತ ನನ್ನ ವಿಚಾರ. ಸರ್ ಏನ್ ಇಷ್ಟ ಆಯ್ತು ಸರ್ ಲೈಟಿಂಗ್ಸ್ ಅಲ್ಲಿ? ಫ್ಲವರ್ ಶೋ ಎಲ್ಲ ಹೋಗಿದ್ರಾ? ಫ್ಲವರ್ ಶೋ ಹೋಗ್ತೀವಿ, ಆನಂತರ ತಿಂಡಿಗೆ ಹೋಗಿದ್ವಿ. ಎಲ್ಲ ಒಳ್ಳೆ ಫುಡೀಸ್ ಎಲ್ಲ ಸೂಪರ್ ಆಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಎಲ್ಲ ನೋಡಿದ್ರಿ, ಏನ್ ತುಂಬಾ ಇಷ್ಟ ಆಯ್ತು ಸರ್? ಆಲ್ಮೋಸ್ಟ್ ಅಲ್ಲಿ ನಮ್ದು ಏನಂತಂದ್ರೆ ಎಲ್ಲ ಈಗಿನ ಆಹಾರಕ್ಕಿಂತ ನಮ್ಗೆ ಏನಂತಂದ್ರೆ ಈಗ ಫ್ರೆಂಚೀಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದೇ ಲೈಕ್ ಆಯ್ತು ಅಂತ. ನಿಮ್ ಜನರೇಷನ್ಗೂ ಈ ಜನರೇಷನ್ಗೂ ತುಂಬಾ ವ್ಯತ್ಯಾಸ ಇದೆ. ಏನಂತ ಜನರೇಷನ್ ಹೆಂಗಿತ್ತು ಸರ್ ಈ ಜನರೇಷನ್ ಹೋಲಿಸಿದ್ರೆ? ಈಗ ಏನಂತಂದ್ರೆ ಈ ಜನರೇಷನ್ ಅಲ್ಲಿ ಆಹಾರದಲ್ಲಿ ಏನಂತಂದ್ರೆ ಬಾಯಿ ರುಚಿಗೆ ಮಾತ್ರ ಇದೆಲ್ಲ, ಶರೀರಕ್ಕೆ ಯಾವುದು ಉಪಯೋಗ ಇಲ್ಲ. ಏನಂತಂದ್ರೆ ಎಲ್ಲ ಬೊಜ್ಜು ಭರಿತ ಆಹಾರಗಳು. ಏನಂತಂದ್ರೆ ಬಾಯಿಗೆ ರುಚಿ, ಶರೀರಕ್ಕೆ ಕಷ್ಟ. ಬಾಯಿಗೆ ಕಷ್ಟ, ಶರೀರಕ್ಕೆ ಹಿತ. ಆಕ್ಚುಲಿ ಏನಂತಂದ್ರೆ ಆಹಾರದಲ್ಲಿ ವಿಶೇಷವಾಗಿ ಏನಂತಂದ್ರೆ ಈಗ ಜವಾರಿ ಊಟ ಇತ್ತಲ್ಲ, ಆ ನಮ್ಮ ಜನ ಎಲ್ಲ ಜವಾರಿ ಊಟ ತಿಂತಿದ್ರು ಮುಂಚೆ ಎಲ್ಲ. ಅವರು ಒಳ್ಳೆ ಆಹಾರವನ್ನ ಸೇವನೆ ಮಾಡಿಬಿಟ್ಟು ಅವ್ರಿಗೆ ಏನಾಗ್ತಿತ್ತು ಅಂತಂದ್ರೆ ಒಳ್ಳೆ ಶರೀರವನ್ನ, ದೃಢಕಾಯ ಶರೀರವನ್ನ ಹೊಂದಿದ್ರು. ಎಲ್ಲ ಪೈಲ್ವಾನ್ರು ಅಲ್ಲಿ ಆವಾಗಿನ ಕಾಲದಲ್ಲಿ. ಈಗ ಏನಿದ್ರು, ಮೊದಲು ಏನಂತಂದ್ರೆ ತಂದೆ ತಾಯಿನ ಮಕ್ಕಳು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ರು. ಈಗಿಲ್ಲ, ತಂದೆ ತಾಯಿನೇ ಮಕ್ಕಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ ಏನು? ಇದೇ ಫುಡ್. ಆಕ್ಚುಲಿ ಏನಂತಂದ್ರೆ ಮುಖ್ಯವಾಗಿ ಏನಂತಂದ್ರೆ ಆಹಾರದಲ್ಲಿ ಉಪಯೋಗಿಸುತ್ತಿರುವಂತ ಎಣ್ಣೆ ಇದೆಯಲ್ಲ, ಎಣ್ಣೆಯಿಂದ ಸಮಸ್ಯೆ ತುಂಬಾ ಆಗ್ತಾ ಇದೆ. ಇದಕ್ಕೇನಾದ್ರೂ ನಮ್ಮ ಸರ್ಕಾರದವರು ಒಂದು ಯೋಗ್ಯವಾದಂತ ಈ ಕಾಳುಗಳಿಂದಾನೇ ಎಣ್ಣೆ ತೆಗೆಯುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಅದನ್ನೇ ಪೂರೈಕೆ ಮಾಡಿದ್ದೇ ಆದ್ರೆ ರೈತರು ಬದುಕ್ತಾರೆ, ಜನರ ಆರೋಗ್ಯನೂ ಸಿಗುತ್ತೆ. ನಿಜ. ಈಗ ಪ್ಯಾಲೇಸ್ಗೆ ಬಂದಿದ್ದೀವಿ. ಆಕ್ಚುಲಿ ನಾವು ಮಿಸ್ ಮಾಡ್ಕೊಂಡ್ವಿ ಇವತ್ತು, ಯಾಕಂದ್ರೆ ಟೈಮ್ ಜಾಸ್ತಿ ಆಗಿರೋದ್ರಿಂದ 5:15 ಕ್ಲೋಸ್ ಆಯ್ತಲ್ಲ. ಅದಕ್ಕಾಗಿ ನಿನ್ನೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಿನ್ನೆ ಬನ್ನಿ ಮಂಟಪದಲ್ಲಿ ಡ್ರೋನ್ ಶೋ ಇತ್ತಲ್ಲ, ಬಹಳ ಚೆನ್ನಾಗಿತ್ತು. ಆ ಡ್ರೋನ್ ಶೋ ಮಾತ್ರ ಅನ್ಎಕ್ಸ್ಪೆಕ್ಟೆಡ್. ಅದನ್ನ ಹೇಳೋಕೆ ಆಗಲ್ಲ, ಅದಕ್ಕೆ ವರ್ಡ್ಸ್ಗಳೇ ಇಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು, ಅಷ್ಟು ಚೆನ್ನಾಗಿ ಮೂಡಿ ಬಂತು. ಅದಂತೂ ಅನ್ಎಕ್ಸ್ಪೆಕ್ಟೆಡ್. ನಾವು ಇರ್ತೀವಿ, ಇನ್ನು ನೋಡ್ತೀವಿ. ದಸರಾ ಅಂಬಾರಿ ಉತ್ಸವ ನೋಡ್ಲಿಕ್ಕೆ ಅಂತಾನೆ ಬಂದಿದೀವಿ. ಅದು ವಿಶ್ವದ ಮೂಲೆಗಳಿಂದ ಜನ ಅಂಬಾರಿ ನೋಡ್ಲಿಕ್ಕೆ ಅಂತಾನೆ ಬರ್ತಾ ಇರ್ಬೇಕಾದ್ರೆ ನಾವು ಇಲ್ಲಿ ಅದನ್ನ ವೀಕ್ಷಣೆ ಮಾಡ್ಲಿಲ್ಲ, ನಮ್ಮ ದಸರಾನ ನಾವೇ ವೀಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ. ಸೊ ನಮ್ಮ ದಸರಾ, ನಮ್ಮ ನಾಡು, ನಮ್ಮ ನೆಲ, ಇದಕ್ಕೆ ನಾವು ಮೊದಲು ಆದ್ಯತೆಯನ್ನ ಕೊಡಬೇಕು. ಆ ನಂತರ ಈ ದಸರಾನ ನಮ್ಮ ಕರ್ನಾಟಕದ ಎಲ್ಲ ಜನತೆಯು ನೋಡ್ಬೇಕು, ಕಣ್ತುಂಬಿಕೊಳ್ಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನನ್ನ ಹೆಸರು ಕಿರಣ್ ಅಂದ್ಬಿಟ್ಟು. ನಾವು ಚಾಮರಾಜನಗರ ಡಿಸ್ಟ್ರಿಕ್ಟ್ ಅನೂರು ತಾಲೂಕಿಂದ ಅಜ್ಜಿಪುರ ಗ್ರಾಮದಿಂದ ಬಂದಿದ್ದೀವಿ. ನಾವು ಬೆಳಿಗ್ಗೆನೆ ಬಂದು ನಾವು ಮೈಸೂರಲ್ಲಿ ಈಗ ಫ್ಲವರ್ ಡೆಕೋರೇಷನ್ ನೋಡಿದ್ದೀವಿ, ಅದಾದ್ಮೇಲೆ ಜೂ ನೋಡಿದ್ದೀವಿ. ಈಗ ನಂತರ ಬಂದು ಇಲ್ಲಿ ಅರಮನೆ ಸುತ್ತಮುತ್ತ ನೋಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಪ್ರವಾಸಿಗರು ಸುತ್ತಮುತ್ತ ಚೆನ್ನಾಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಒಂದು ಎಂಟರ್ಟೈನ್ಮೆಂಟ್ ಇದೆ ಅಂತ ಬಂದಿದ್ದೀವಿ ನಾವು ಇಲ್ಲಿ ಕಾರ್ಯಕ್ರಮ ಫ್ಯಾಮಿಲಿ ಸಮೇತ. ಫ್ಲವರ್ ಶೋ ಅಲ್ಲಿ ಒಂದು ಆರ್ಮಿದು ಒಂದು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿದ ನಮ್ಮ ಇಂಡಿಯನ್ ಆರ್ಮಿದು ಪ್ರೆಸೆಂಟೇಷನ್ ಮಾಡಿದ್ದಾರೆ ಫ್ಲವರ್ ಡೆಕೋರೇಷನ್ಲಿ. ತುಂಬ ಚೆನ್ನಾಗಿದೆ, ಅದು ತುಂಬ ನೀರ್ಫುಲ್ ಆಗಿದೆ, ಹೆಲ್ತ್ಫುಲ್ ಆಗಿದೆ ಅದು. ಪ್ರಾಣಿಗಳಲ್ಲಿ ಈಗ ಎಂಟ್ರೆನ್ಸ್ ಅಲ್ಲಿ ನಮಗೆ ಪಕ್ಷಿಗಳು ಸಿಗ್ತವೆ, ನವಿಲುಗಳು, ಅದಾದ್ಮೇಲೆ ಸಿಂಹ, ಹುಲಿ, ಏನೋ ಪಕ್ಷಿಗಳು, ಅದಾದ್ಮೇಲೆ ಎಲ್ಲ ತರ ಪ್ರಾಣಿಗಳು ಸಿಕ್ಕಿವೆ. ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಮಕ್ಳುಗಳಿಗೆ ದಸರಾ ರಜೆ ಇದೆ, ಹಾಲಿಡೇಸು. ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಸರ್ ಪ್ಯಾಲೇಸ್ ಈಗ ಬಂದಿದ್ದೀವಿ ಮೇಡಮ್, ಮಕ್ಳಿಗೆಲ್ಲ ಪ್ಯಾಲೇಸ್ ತೋರಿಸ್ಬೇಕು. ಈಗ ಮಕ್ಳಿಗೆ ದಸರಾ ರಜಾ ಕೊಟ್ಟಿರೋದೇ ಪ್ಯಾಲೇಸ್ ತೋರ್ಸೋಕ್ಕೆ.
ಪ್ಯಾಲೇಸ್ ತೋರ್ಸೋಕ್ಕೆ ಮತ್ತೆ ನಾವು ಪ್ಯಾಲೇಸ್ಗಳನ್ನ ನೋಡಿ ಮಕ್ಕಳುಗಳಿಗೆ ಪರಿಚಯ ಮಾಡಿಸ್ಬೇಕು. ಈ ರಾಜರದ್ದು ಯಾವ ಥರ ವೈಭವ ನಡೀತದೆ, ಇಲ್ಲಿ ನಾವು ಎನ್ವೈರನ್ಮೆಂಟ್ ಹೆಂಗಿದೆ, ಮೈಸೂರು ರಾಜ್ಯ ಆ ಥರ ಪ್ರಾಂತ್ಯ ಇದೆ, ಕರ್ನಾಟಕ ರಾಜ್ಯ ಹೆಂಗಾಯ್ತು, ಮಕ್ಕಳುಗಳಿಗೆ ತಿಳುವಳಿಕೆ ಕೊಟ್ಟಷ್ಟು ತುಂಬ ಚೆನ್ನಾಗಿರ್ತದೆ ಗ್ರೌಂಡ್ ಫುಲ್ ಆಗಿ. ಯಾವ ಥರ ನೆಕ್ಸ್ಟ್ ಇದಾದ್ಮೇಲೆ ನೈಟು ಲೈಟಿಂಗ್ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿದೆ. ಈ ವರ್ಷದ ಸರ್ಕಾರ ಲೈಟಿಂಗ್ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದೆ. ಮಕ್ಕಳುಗಳಿಗೆ ಕಣ್ ತುಂಬ್ಕೊಳ್ಳೋಕ್ಕೆ ಒಳ್ಳೆ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಆಗಲಿ ಯಾರೇ ಆಗಲಿ ಎಲ್ಲ ದಯವಿಟ್ಟು ಬನ್ನಿ, ದಸರಾ ಹಬ್ಬನ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸೊ ಮಚ್.